ವಾರಣಾಸಿ ಅಪಾರ ಆಧ್ಯಾತ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ. ಇದು 5 ಪವಿತ್ರ ನದಿಗಳು ಸಂಗಮವಾಗುತ್ತವೆ. ಹಿಂದೂಗಳು ನಂಬುವಂತೆ 5 ಪವಿತ್ರ ನದಿಗಳು ಗಂಗಾ, ದೂತಬಪ್ಪ, ಕಿರಣ ನದಿ, ಸರಸ್ವತಿ ಮತ್ತು ಯಮುನಾ ಇಲ್ಲಿ ಸಂಗಮವಾಗುತ್ತವೆ. ಆದರೆ ಗಂಗಾ ಮಾತ್ರ ಗೋಚರಿಸುತ್ತದೆ. 5 ನದಿಗಳ ಸಂಗಮವಾಗಿರುವುದರಿಂದ ಈ ಸ್ಥಳವನ್ನು ಪಂಚಗಂಗಾ ಎಂದು ಕರೆಯಲಾಗುತ್ತದೆ. ಪಂಚ ಎಂದರೆ 5 ಮತ್ತು ಗಂಗಾ ಎಂದರೆ ನದಿ. ಪಂಚಗಂಗಾ ಘಾಟ್ ಗಂಗಾ ನದಿಯ ದಡದಲ್ಲಿರುವ 5 ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಇದು ಕೂಡ ಒಂದಾಗಿದೆ. ಮೋಕ್ಷವನ್ನು ಪಡೆಯುವುದಕ್ಕೆ ಜನರು ಇಲ್ಲಿ ಪವಿತ್ರ ಸ್ನಾನ ಮಾಡುತ್ತಾರೆ. ಕಾರ್ತಿಕ, ಅಕ್ಟೋಬರ್, ನವೆಂಬರ್ ತಿಂಗಳಲ್ಲಿ ಈ ಸ್ಥಳದಲ್ಲಿ ಸ್ನಾನ ಮಾಡುವುದು ವಿಶೇಷವಾಗಿದೆ, ಅತ್ಯಂತ ಮಂಗಳಕರವಾಗಿದೆ ಎಂದು ನಂಬಲಾಗಿದೆ. ಇನ್ನು ಲಕ್ಷಾಂತರ ಜನ ಪ್ರವಾಸಿಗರು ಗಂಗಾ ಸ್ನಾನವನ್ನ ಮಾಡಿ ತಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ತಾರೆ. ವಾರಣಾಸಿಯ ಪವಿತ್ರವಾದ ನದಿಯಲ್ಲಿ ದೋಣಿಯಲ್ಲಿ ಕೆಲವು ಕಿಡಿಗೇಡಿ ಮುಸ್ಲಿಂ ಯುವಕರು ಇಫ್ತಾರ್ ಕೂಟ ನಡೆಸಿದ್ರು. ಮಾಂಸಾಹಾರಿ ಆಹಾರವನ್ನ ಸೇವಿಸಿ ನದಿಯಲ್ಲಿ ಬೀಸಾಡಿದ್ದಾರೆ. ಅಲ್ಲದೆ ಸ್ವತಃ ವಿಡಿಯೋವನ್ನ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ. ಇದು ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ನೋವುಂಟು ಮಾಡಿದೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದಂತೆ ಆ ಮುಸ್ಲಿಂ ಯುವಕರನ್ನ ಅಲ್ಲಿನ ಪೊಲೀಸರು ಬಂಧಿಸಿದ್ದಾರೆ.